ಯಾವುದಾದ್ರೂ ಒಂದು ಗೌರ್ಮೆಂಟ್ ಆಫೀಸಲ್ಲಿ, ಅಂದರೆ ತಾಲೂಕು ಆಫೀಸ್ ಇರ್ಬೋದು, DC ಆಫೀಸ್ ಇರ್ಬೋದು, ಯಾವುದಾದ್ರೂ ಒಂದು ಗೌರ್ಮೆಂಟ್ ಆಫೀಸಲ್ಲಿ, ಅದರಲ್ಲಿ ಎಸ್ಪೆಷಲಿ ಸ್ವಲ್ಪ ರೈತರು ಹೊಲದ್ದೇನೋ ಒಂದು ಕೆಲಸ ಇತ್ತು, ಪೋಡಿ ಮಾಡೋದಿತ್ತು, ಅಳತೆ ಮಾಡೋದಿತ್ತು, ಇವಕ್ಕೇನಾದರೂ ಸ್ವಲ್ಪ ಮಾಡಿಕೊಡಿ ಅಂತ ಹೋದ ತಕ್ಷಣ ಆವಾಗಲೇ ಮಾಡಿಕೊಡೋದು ಅಥವಾ ನೆಕ್ಸ್ಟ್ ಡೇ ಮಾಡಿಕೊಡೋದು, ಇನ್ನೊಂದು ವೀಕಲ್ಲಿ ಆಗುತ್ತೆ ಈ ಕೆಲಸ ಅಂತ ಅನ್ನೋದಿದ್ದರೆ ಅದು ಸಾಧ್ಯನೇ ಇಲ್ಲ. ಒಂದು ವೀಕಲ್ಲಿ ಅಂದರೆ ಒಂದು ವಾರದಲ್ಲಿ ಯಾವುದೇ ಕೆಲಸನೂ ಕೂಡ ಆಗಲ್ಲ. ಅವ್ರು ಮಾಡೋದು ಇಲ್ಲ ಕೂಡ. ಈಗೇನೋ ನಾವು ಕೊಟ್ಟು ಹೋದ್ವಿ ಅಂತ ಅಂದರೆ ಇನ್ನೊಂದು ವಾರ ಬಿಟ್ಟು ಬನ್ನಿ, ಇನ್ನೊಂದು ತಿಂಗಳು ಬಿಟ್ಟು ಬನ್ನಿ, ಈ ಸಲ ಇವತ್ತಿಲ್ಲ, ಅವರಿಲ್ಲ, ಇವರಿಲ್ಲ, ಯಾರೋ ಆಫೀಸರ್ ಇಲ್ಲ ಸೈನ್ ಮಾಡೋಕ್ಕೆ, ಸೊ ಇನ್ನೊಂದು ವಾರ ಬಿಟ್ಟು ಬನ್ನಿ. ಈ ವರ್ಷ ನಾವೇನಾದರೂ ಅಳತಿಗೆ ಕೊಟ್ವಿ ಅಂದರೆ ಅವ್ರ ಅಳತಿಗೆ ಬರೋದು 6 ತಿಂಗಳ ಮೇಲೇ ಆಗುತ್ತೆ ಹೊರತು ಅಷ್ಟು ಬೇಗ ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನು ಪೋಡಿ ವಿಷಯಕ್ಕೆ ಬಂದರೆ ದೊಡ್ಡ ರಾಣ ರಾಧ ಅಂತ. ಹೆಂಗಿದೆ ಅಂದರೆ ಪರಿಸ್ಥಿತಿ, ಎಲ್ಲದನ್ನೂ ಕೂಡ ಅವರು ಮುಂದಕ್ಕೆ ಹಾಕ್ತಾ ಇರ್ತಾರೆ. ಕಾರಣ ಏನು ಅಂತ ಅಂದರೆ ರೈತರ ಹತ್ರ ದುಡ್ಡು ಹೊಡೆಯೋದಿರುತ್ತೆ, ದುಡ್ಡು ಕೊಡಬೇಕು. ಅವರು ದುಡ್ಡು ಕೊಡಲಿಲ್ಲ ಅಂತ ಅಂದರೆ ಅವ್ರದ್ದು ಯಾವುದೇ ಕೆಲಸನೂ ಕೂಡ ಆಗಲ್ಲ. ಅಲ್ಲಿಗೂ ಕೂಡ ಸ್ಟಾರ್ಟಿಂಗ್ ಎಲ್ಲ ಸತಾಯಿಸ್ತಾರೆ, ಆಮೇಲೆ ಬಾಯಿ ಬಿಟ್ಟೆ ಕೇಳೋಕ್ಕೆ ಶುರು ಮಾಡ್ತಾರೆ. ಇಷ್ಟಾಗುತ್ತೆ, ಇಷ್ಟು ಖರ್ಚಾಗುತ್ತೆ, ಇಷ್ಟೆಲ್ಲ ಓಡೋದಿರುತ್ತೆ, ಕೋರ್ಟು ಕಚೇರಿ ಇರುತ್ತೆ, ಆಮೇಲೆ ಲಾಯರ್ ಇಡಬೇಕಾಗುತ್ತೆ. ಸೊ ನಮ್ಮ ಹೊಲನ ನಾವು ಪೋಡಿ ಮಾಡಿಸ್ಕೊಂಡು ನಾವು ಅಳತೆ ಮಾಡಿಸ್ಕೊಳ್ಳೋಕ್ಕೆ ಅವರಿಗೆ ದುಡ್ಡು ಕಟ್ಟಬೇಕು. ಆ್ಯಂಡ್ ಇದು ರೂಲ್ಸ್ ಇದೆ ನಿಜ, ಬಟ್ ಎಷ್ಟು ಕಟ್ಟಬೇಕು? ಒಂದು ಮಿನಿಮಮ್ ಅಂತ ಅಮೌಂಟ್ ಇರುತ್ತೆ, ಬಟ್ ನಮಗೆ ಮಿನಿಮಮ್ ಅಮೌಂಟ್ಗಿಂತ ಎಕ್ಸ್ಟ್ರಾನೇ ಹೋಗುತ್ತೆ. ಬಟ್ ಅವ್ರು ಬಂದು ಹೋಗೋ ಖರ್ಚು ಕೂಡ ನಾವೇ ದುಡ್ಡು ಕೊಡಬೇಕು. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ಸಮಾಜದಲ್ಲಿ ನಾವಿದ್ದೀವಿ. ಯಾವುದೇ CM ಆಗಲಿ, ಯಾವುದೇ PM ಆಗಲಿ, ಏನೋ ಲಂಚ ಇಸ್ಕೊಳ್ಳೋ ವಿರುದ್ಧ ನಾವು ಹೋರಾಡ್ತೀವಿ ಅಂತ ಪ್ರತಿ ಸಲನೂ ಕೂಡ ಹೇಳ್ತಾರೆ. ಬಟ್ ಎಲ್ಲಿ ಬಂದು ನೋಡ್ತಾರೆ ಅವರು? ಯಾರಾದರೂ ಒಂದು ವಿಡಿಯೋ ಮಾಡಿದಾಗ ಗೊತ್ತಾಗುತ್ತೆ, ಸೊ ಈ ಥರ ಮಾಡ್ತಿದ್ದಾರೆ ಅಂತಂದು. ಸೊ ವಿಡಿಯೋ ಇಲ್ಲ, ಏನೂ ಇಲ್ಲ, ಹೆಂಗೆ ಗೊತ್ತಾಗುತ್ತೆ? ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರು ಸುಮ್ಮನೆ ಹೇಳ್ತಾರೆ, ಭ್ರಷ್ಟಾಚಾರದ ವಿರುದ್ಧ ನಾವು ಭ್ರಷ್ಟಾಚಾರದ ಮುಕ್ತ ಭಾರತ ಮಾಡ್ತೀವಿ, ರಾಜ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಹೇಳೋದು ಸುಮ್ಮನೆ ಬೋಗಸ್ ಅಂತ ನನಗನ್ಸುತ್ತೆ. ಬಟ್ ನಾವು ಜನಗಳು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಕಾಂಗ್ರೆಸ್ಸಿಗೆ ತುಂಬ ಸಲ ಟೈಮ್ ಕೊಟ್ಟಿದ್ದೀವಿ, BJPಗೆ ತುಂಬ ಸಲ ಟೈಮ್ ಕೊಟ್ಟಿದ್ದೀವಿ, JDSಗೂ ಕೂಡ ಕೊಟ್ಟಿದ್ದೀವಿ. ಸೊ ಎಲ್ಲ ತರಹದ ಪಕ್ಷಗಳಿಗೂ ಕೂಡ ನಾವು ಚಾನ್ಸ್ನ ಕೊಟ್ಟಿದ್ದೀವಿ ಬದಲಾಯಿಸೋಕ್ಕೆ. ನಮ್ಮ ಒಂದು ರಾಜ್ಯನ, ನಮ್ಮ ಒಂದು ದೇಶನ ಬದಲಾಯಿಸೋಕ್ಕೆ ತುಂಬ ಥರದ ಚಾನ್ಸ್ ಕೊಟ್ಟಿದ್ದೀವಿ. ಆದರೆ ಕೊಡದೇ ಇರೋ ಅಂಥ ಪಕ್ಷ ಅಂತಂದರೆ ಸದ್ಯ ಪ್ರಜಾಕೀಯ. ನಾವ್ಯಾಕೆ ಅದಕ್ಕೊಂದು ಚಾನ್ಸ್ನ ಕೊಟ್ಟು ನೋಡಬಾರ್ದು ಅಂತ ನನಗನ್ನಿಸ್ತಿದೆ. ಏಕೆಂದರೆ ಅದರ ಥಾಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಇದಕ್ಕೊಂದು ಚಾನ್ಸ್ ಕೊಟ್ಟು ನಮ್ಮ ಒಂದು ಸಿಸ್ಟಮ್ನ ನಾವ್ಯಾಕೆ ಚೇಂಜ್ ಮಾಡಬಾರ್ದು? ಏನಂತೀರಾ?